ಇಲ್ಲಿವರೆಗೂ ಇದು ಥಿಯರಿಯಲ್ಲಿ ಎಲ್ಲವೂ ಸರಿ, ಇದು ಇನ್ನೊಬ್ಬರು ಹೇಳೋದಕ್ಕೆ ಮೋಟಿವೇಟ್ ಆಗೋದಕ್ಕೆ ಸರಿ. ಆದರೆ ಕನಸಿನ ಬೆನ್ನು ಹತ್ತುವಾಗ ಕೇವಲ ಭಾವನಾತ್ಮಕವಾಗಿ ಯೋಚಿಸಿ ನಾವು ನಮ್ಮ ಹೆಜ್ಜೆನ ಮುಂದಿಡಬಾರ್ದು. ಎಲ್ಲೋ ಕೆಲವ್ರಿಗೆ ಮಾತ್ರ ಅವರ ಪ್ಯಾಷನ್ನಲ್ಲೇ ದುಡ್ಡು ಮಾಡುವಂಥ ಅವಕಾಶಗಳು ಸಿಗುತ್ತೆ, ಆಯಿತಾ. ಹಾಗೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲನೂ ಇರುತ್ತೆ. ಬಟ್ ನೀವು ಕೂಡ ನಿಮ್ಮ ಪ್ಯಾಷನ್ನಲ್ಲೇ ಸಾಧನೆ ಮಾಡಬಹುದು, ಇಲ್ಲ ಅಂತ ಅಲ್ಲ. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ನಮಸ್ತೆ. ಮಹಾಬಲ ಸೀತಾಳ ಬಾವಿಯವರು ಬರೆದಿರುವಂತಹ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ, ನೆಮ್ಮದಿಯ ಬದುಕಿಗೆ 66 ಪ್ರಾಕ್ಟಿಕಲ್ ಥಿಯರಿಗಳು. ಸೊ ಈ ಬುಕ್ಕಿನ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಕನಸಿನ ಬೆನ್ನು ಹತ್ತುತ್ತೀರಾ? ಕನಸಿನ ಬೆನ್ನು ಹತ್ತುತ್ತೀರಾ? ಗಡಿಬಿಡಿ ಮಾಡಬೇಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಕನಸಿನ ಬೆನ್ನನ್ನು ಹತ್ತುತ್ತಾ ಇದ್ದೀರಾ ಅಂತ ಅಂದರೆ ಗಡಿಬಿಡಿ ಬೇಡ, ಅರ್ಜೆಂಟ್ ಬೇಡ ಅಂತ ಹೇಳ್ತಿದ್ದಾರೆ. ಹೇಗೆ ಅಂತ ನೋಡೋಣ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಬಿಕಾಸ್ ಇದು ಪ್ರಾಕ್ಟಿಕಲ್ ಥಿಯರಿಗಳು, ನಿಜವಾಗ್ಲೂ ಏನು ಟೆಸ್ಟೆಡ್ ಆ್ಯಂಡ್ ಪ್ರೂವನ್ ಅಂತೀವಲ್ಲ, ಆ ಥರ ವಿಚಾರಗಳು. ಅದನ್ನೇ ನಾವು ಭಾಳ ನೀಟಾಗಿ ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ಅಂತ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಡ. ನಿನಗೆ ಆ ಕೆಲಸದ ಬದಲು ಪೇಂಟಿಂಗ್ ಇಷ್ಟ ಇದ್ದರೆ ಅದನ್ನೇ ಮಾಡು. ಓಕೆ, ಜೀವನದಲ್ಲಿ ನಮ್ಮ ಪ್ಯಾಷನ್ನ ಫಾಲೋ ಮಾಡೋದು ಮುಖ್ಯ, ಹೌದಲ್ವಾ? ಈ ಅರ್ಥದಲ್ಲಿ ಸಾಕಷ್ಟು ಮ್ಯಾನೇಜ್ಮೆಂಟ್ ಗುರುಗಳು ಉಪದೇಶ ಮಾಡುವುದನ್ನು ನಾವು ನೋಡಿದ್ದೀವಿ, ಈ ಬೋಧನೆಗಳನ್ನು ನಾವು ಕೇಳಿದ್ದೀವಿ. ಆದರೆ ಇದನ್ನೇ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾ ಇರೋದು. ಅಂದರೆ ನಾವು ಮೋಟಿವೇಶನ್ನಲ್ಲಿ, ಕ್ಲಾಸಸ್ಸಲ್ಲಿ ಮೋಟಿವೇಶನ್ ಸ್ಪೀಕರ್ಸ್ಗಳು ನಾರ್ಮಲಿ ಏನು ಹೇಳ್ತಾರೆ, ನಿನಗೇನು ಇಷ್ಟ ಕೆಲಸ ಅದನ್ನು ಮಾಡು. ನೀನು ಸಾಫ್ಟ್ವೇರ್ ಓದಿದ್ಯಾ ಅಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಬೇಕಾಗಿಲ್ಲ. ನೀನು ನಿಂಗೆ ಪೇಂಟಿಂಗ್ ಇಷ್ಟ ಅಂದರೆ ನೀನು ಪೇಂಟಿಂಗ್ ಮಾಡು, ನಿನಗೇನು ಇಷ್ಟ ಅದನ್ನು ಮಾಡು ಅಂತ ನಾವು ಇದುವರೆಗೂ ಹೇಳಿರೋದನ್ನು ಕೇಳಿದ್ದೀವಿ. ಆದರೆ ಇಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಆಗಿ ಕೆಲವು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಸರಿನೋ ಅಲ್ವೋ ಅಂತ ನೀವು ನಿರ್ಧಾರ ಮಾಡಿ. ಓಕೆ, ಇವರೇನು ಹೇಳ್ತಿದ್ದಾರೆ ಅಂದರೆ, ಮನುಷ್ಯ ತನ್ನ ಕನಸಿನ ಬೆನ್ನು ಹತ್ತಬೇಕು. ಹೌದು, ಅದು ಖುಷಿಯಾಗಿರ್ತಾನೆ, ಅವಾಗ ಅವನು ಖುಷಿಯಾಗಿರ್ತಾನೆ. ಜೀವನದಲ್ಲಿ ಅದ್ರ ಮೂಲಕ ಏನಾದರೂ ಕೂಡ ಅವನು ಸಾಧಿಸೋದಕ್ಕೆ ಅವನಿಗೆ ಖುಷಿ ಇರುತ್ತೆ. ಅದ್ರ ಬದಲು ಇಷ್ಟ ಇಲ್ದಿರೋ ಕೆಲಸವನ್ನು ಅನಿವಾರ್ಯವಾಗಿ ಮಾಡೋವಂಥ ಕಾರಣದಿಂದ ಮಾಡ್ತಾ ಹೋದರೆ ಬದುಕಿನಲ್ಲಿ ಖಂಡಿತ ಮೇಲೆ ಬರೋದಿಲ್ಲ. ಅಂದರೆ ನಮಗೇನು ಇಷ್ಟ ಆಗುತ್ತೆ ಆ ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಡೆವಲಪ್ ಆಗ್ತೀವಿ. ಇಷ್ಟ ಇಲ್ಲದೇ ಇರೋ ಕೆಲಸ ಮಾಡೋದ್ರಿಂದ ನಾವು ಡೆವಲಪ್ ಆಗೋದಿಲ್ಲ, ಅಲ್ವಾ? ಎಲ್ಲರಂತೆ ನೀನು ಕೂಡ ಒಬ್ಬನಾಗಿ ಸಂಬಳಕ್ಕೆ ಕೆಲಸ ಮಾಡಬೇಡ, ಮದುವೆ ಆಗಿ ಮಕ್ಕಳು ಮತ್ತೆ ದುಡ್ಡು ಮಾಡು, ರಿಟೈರ್ಡ್ ಆಗಿ ಸಾಯ್ತಾನೆ, ಹೀಗೆ ಬದುಕೋದ್ರಿಂದ ಏನು ಪ್ರಯೋಜನ ಅಂತ ತುಂಬ ಜನ ನಿಮಗೆ ಕೇಳಿರ್ಬೋದು, ಮೋಟಿವೇಟ್ ಮಾಡಿರ್ಬೋದು. ಆದರೆ ಈಗ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಏನು ಅಂದರೆ, ಇದು ಪರ್ಫೆಕ್ಟ್, ಹೌದು, ಅವ್ರು ಹೇಳ್ತಿರೋದು ಕರೆಕ್ಟೇ. ಆದರೆ ಇಲ್ಲಿವರೆಗೂ ಇದು ಥಿಯರಿಯಲ್ಲಿ ಎಲ್ಲವೂ ಸರಿ, ಇದು ಇನ್ನೊಬ್ಬರು ಹೇಳೋದಕ್ಕೆ ಮೋಟಿವೇಟ್ ಆಗೋದಕ್ಕೆ ಸರಿ. ಆದರೆ ಕನಸಿನ ಬೆನ್ನು ಹತ್ತುವಾಗ ಕೇವಲ ಭಾವನಾತ್ಮಕವಾಗಿ ಯೋಚಿಸಿ ನಾವು ನಮ್ಮ ಹೆಜ್ಜೆನ ಮುಂದಿಡಬಾರ್ದು. ಅಲರ್ಟ್, ಎಲ್ಲರೂ ಅಲರ್ಟ್ ಆಗಬೇಕೀಗ. ಅಂದರೆ ಭಾವನಾತ್ಮಕವಾಗಿ, ಎಮೋಷ್ನಲಿ ನನಗೆ ಈ ಫೀಲ್ಡ್ ಇಷ್ಟ, ನಾನು ಈ ಫೀಲ್ಡೇ ಮಾಡೋದು ಅಂತ ನಾನೇನೋ ಓದಿರ್ತೀನಿ, ಅದನ್ನು ಬಿಟ್ಟು ಇದನ್ನೇ ಮಾಡ್ತೀನಿ ಅಂತ ಹೇಳಿ ಬರೋದು. ಅಂದರೆ ಎಮೋಷ್ನಲಿ ನಾನು ಮಾಡೋ ಅಂಥದ್ದು. ಆದರೆ ಕನಸಿನ ಬೆನ್ನು ಹತ್ತಬೇಕಾದ್ರೆ ಬರೀ ಭಾವನಾತ್ಮಕವಾಗಿ ಯೋಚನೆ ಮಾಡೋದಲ್ಲ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡುವಂತಹ ಸಂದರ್ಭ ನಮ್ಮ ಲೈಫಲ್ಲಿ ಆ್ಯಕ್ಚುಲಿ ಹೆಚ್ಚಾಗೇ ಇರುತ್ತೆ. ಸೊ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲೇಬೇಕು. ಮನಸ್ಸಿನ ಕೈಗೆ ಬುದ್ಧಿ ಕೊಡೋರು ಸದಾ ಕಣ್ಣೀರು ಹಾಕುವ TV ಧಾರಾವಾಹಿಯಲ್ಲಿ ಬರೋ ನಟ ನಟಿಯರಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಮನ್ಸಿನ ಮಾತು ಕೇಳು ಹೇಳ್ತಾರೆ. ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಬೇಕು, ಮನ್ಸಿನ ಮಾತು ಕೇಳೋಣ, ಬಟ್ ಯಾವಾಗ ಅನ್ನೋದನ್ನ ಇಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಅಂದರೆ, ಈಗ ಕಲಾವಿದರಾಗಬೇಕು ಅಂತ ನಿಮ್ಗೆ ಕನಸಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಒಂದು ನೀವು ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟಿದ್ದೀರಾ. ಓಕೆ, ಆ್ಯಂಡ್ ನಿಮಗೆ ಆ ಒಂದು ಕಂಪ್ಯೂಟರ್ ಸೈನ್ಸ್ ಓದಿಸೋದಕ್ಕೆ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಎಷ್ಟೋ ಜನ ಅವರ ಜಮೀನುಗಳನ್ನು ಮಾರಿಕೊಂಡು, ಹೊಲಗಳನ್ನು ಮಾರಿಕೊಂಡು ನಿಮಗೆ ಇಂಜಿನಿಯರಿಂಗ್
ಓದೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನೀವು ಅದ್ರ ಮೂಲಕ ನಿಮ್ಮ ಇಂಜಿನಿಯರಿಂಗ್ನ ಮುಗಿಸಿದ್ದೀರಾ. ಓಕೆ, ಹಾಗೆ ನಿಮಗೆ ಮನೆಯಲ್ಲಿ ಓದ್ತಾ ಇರುವಂಥ ಬೇರೆ ತಮ್ಮ ತಂಗಿ ಇದ್ದಾರೆ, ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ವಯಸ್ಸಾಗ್ತಾ ಇರುತ್ತೆ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಬೇಕು. ಓಕೆ, ಸೊ ಇವರಿಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಆದರೆ ನಾವೇನು ಮಾಡ್ತೀವಿ, ನಮ್ಮ ಕನಸು ಅಂತ ಮಾತ್ರ ಥಿಂಕ್ ಮಾಡ್ತೀವಿ. ವಾಸ್ತವದಲ್ಲಿ ಏನೇನು ಪ್ರಾಬ್ಲಮ್ ಅನುಭವಿಸ್ತಾರೆ ಬೇರೆಯವರು ಅಂತ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ನೋಡಬೇಕು. ನಮಗೆ ನಮ್ಮ ಕನಸು ನಮ್ಮನ್ನು ಸಾಕತ್ತಾ ಅಂತ ಫಸ್ಟ್ ನೋಡಬೇಕು. ಅಥವಾ ಬೇಸಿಕ್ ನೀಡಿಗೆ ನಾವು ಒಂದು ಕೆಲಸವನ್ನು ಮಾಡಿಕೊಂಡು ನನ್ನ ಕುಟುಂಬಕ್ಕೆ ಏನು ಕೊಡಬೇಕು ಅದನ್ನು ನಾನು ಕೊಟ್ಕೊಂಡು ನನಗೆ ಬೇಕಾಗಿರುವಂತಹ ಬೇಸಿಕ್ ನೀಡನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಥರ ಆದರೂ ನಾನು ದುಡಿಬೇಕು. ಆಮೇಲೆ ನಿಮ್ಮ ಪ್ಯಾಷನ್ಗೆ ನೀವು ವರ್ಕ್ ಮಾಡಬೇಕು. ಆ್ಯಂಡ್ ನಾನು ನಮ್ಮ ಭಾವನಾತ್ಮಕ ಸಂಪತ್ತು ಅಂತ ಏನು ನಾವು ವರ್ಕ್ಶಾಪ್ ಮಾಡ್ತೀವಿ ಅಲ್ಲಿ ಇದನ್ನೇ ಹೇಳೋದು. ನೀವು ಒಂದು ಜಾಬ್ ಮಾಡ್ತಾಯಿರಿ, ಸೈಡಲ್ಲಿ ಒಂದು ಬಿಸ್ನೆಸ್ನ ಶುರು ಮಾಡಿ, ಅಥವಾ ನಿಮ್ಮ ಮನೇಲಿ ಒಬ್ಬರು ಜಾಬ್ ಮಾಡ್ತಾ ಇದ್ದಾರೆ ಆಗ ನೀವೊಂದು ಬಿಸ್ನೆಸ್ನ ಶುರು ಮಾಡಿ. ನಿಮ್ಮ ಬೇಸಿಕ್ ನೀಡ್ಗೆ ತೊಂದರೆ ಆಗದೆ ಇರೋ ಥರ ಒಂದು ಮೇಜರ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಪ್ಯಾಷನ್ಗೆ ವರ್ಕ್ ಮಾಡಿ. ಅದು ತುಂಬ ಇಂಪಾರ್ಟೆಂಟು. ನಾನು ಡಿಸಿಷನ್ ತೊಗೊಂಡ್ಬಿಡ್ತೀನಿ ಅಲ್ಲ, ಇದು ಭಾಳ ಇಂಪಾರ್ಟೆಂಟು. ಅಥವಾ ನೀವು ಓದೋಕ್ಕೆ ಮುಂಚೆನೇ ನನ್ನ ಪ್ಯಾಷನ್ ಇದೆ, ನಾನು ಇದನ್ನೇ ಓದ್ತೀನಿ ಅಂತ ಬೇಕಾದರೆ ಡಿಸೈಡ್ ಆಗ್ಬೋದಿತ್ತು. ಅದನ್ನು ಆಗಿಲ್ಲ ಅನ್ನೋದಾದರೆ ಫಸ್ಟು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಏನು ಫಸ್ಟ್ ನಾನು ಮಾಡಬೇಕಾಗಿದೆ ಅಂತ. ಓಕೆ, ತುಂಬ ಜನದ ಮನೆಗಳಲ್ಲಿ ಈ ಥರ ಆಗಿರುತ್ತೆ. ಚೆನ್ನಾಗಿ ಓದಿರ್ತಾರೆ, ಬಟ್ ಏನೋ ಒಂದು ನನ್ನ ಪ್ಯಾಷನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಈ ಕಡೆ ಅವರ ಲೈಫ್ಗೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಅವ್ರ ಮನೇಲೂ ಕಸಿಬಿಸಿ ಜಗಳ, ಇವ್ರಿಗೂ ಸೆಲ್ಫ್ ಲವ್ ಕಳ್ಕೊಂಬಿಟ್ಟಿರ್ತಾರೆ. ಏನೇನೋ ನಡೀತಾ ಇರುತ್ತೆ. ಅದಕ್ಕೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ, ಬರೀ ಎಮೋಷ್ನಲ್ ಆಗಿ ಅಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಫ್ಯಾಕ್ಟ್ ಅಲ್ವಾ? ಆ್ಯಂಡ್ ಈವನ್ ನಾನು ಕೂಡ ನನ್ನ ಜಾಬ್ ಮಾಡ್ತಾನೆ ನನ್ನ ಸೈಡಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಬಿಸ್ನೆಸ್ಸಲ್ಲಿ ನನಗೊಂದು ಹಂತಕ್ಕೆ ಬರ್ತಾ ಇದ್ದೀನಿ, ನನಗೆ ಸೋರ್ಸ್ ಆಫ್ ಇನ್ಕಮ್ ಸ್ಟಾರ್ಟ್ ಆಗಿದೆ ಅಂದಾಗ ಆ ಒಂದು ಇನ್ಕಮ್ನ ಬೇರೆ ಬೇರೆ ರೀತಿ ನಾನು ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇವತ್ತು ನಾನು ನನ್ನ ಪ್ಯಾಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಮೇ ಬಿ 9 years ಆಯಿತು ನಾನು ವರ್ಕ್ ಮಾಡಿದ್ದು. ಫಸ್ಟು ನನ್ನ ಜಾಬಲ್ಲೇ ನನ್ನ ಪ್ಯಾಷನ್ನ ಕ್ರಿಯೇಟ್ ಮಾಡಿಕೊಂಡೆ ಮೊದಲನೇದು. ಆ್ಯಂಡ್ ನನಗೇನು ಇಷ್ಟ ಆ ಥರದ್ದು ಕೆಲಸಗಳನ್ನೇ ಮಾಡ್ತಾ ಜಾಬ್ ಥರ ಫಸ್ಟ್ ಮಾಡಿದೆ. ಅದಾದ ಮೇಲೆ ಈ ಒಂದು ಇವತ್ತೇನು ಮಾಡ್ತಾ ಇದ್ದೀನಿ, ಕೌನ್ಸ್ಲಿಂಗ್ಸ್ ಅಥವಾ ಎಮೋಷ್ನಲ್ ಎಜುಕೇಷನ್ಸ್, ಇವೆಲ್ಲ ನನ್ನ ಏನು ಹೇಳ್ತಾರೆ ಆಮೇಲೆ ಡಿಸೈಡ್ ಮಾಡಿದ್ದು. ಫಸ್ಟು ನನಗೇನು ಪ್ರಾಬ್ಲಮ್ ಆಗಲ್ಲ, ನನ್ನ ಬೇಸಿಕ್ ನೀಡಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂದಮೇಲೆ ನಾನು ಈ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು, ಬರೀ ಭಾವನೆಗಳಿಂದ ಅಲ್ಲ ಅಂತ. ಈಗ ಥಿಂಕ್ ಮಾಡಿ, ನೀವೇನಾದರೂ ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ ಪ್ರಾಕ್ಟಿಕಲಾಗಿ ಒಂದ್ಸಲ ಯೋಚನೆ ಮಾಡಿ. ತೊಗೊಂಡ್ಬಿಟ್ಟಿದ್ದೀರಾ ಅಂತಂದರೆ ಮತ್ತೆ ಪ್ರಾಕ್ಟಿಕಲಾಗಿ ಒಂದ್ಸಲ ಯೋಚನೆ ಮಾಡಿ. ಓಕೆ, ಸೊ ಓದಿರೋದಕ್ಕೆ ತಕ್ಕಂತೆ ಕೆಲಸಕ್ಕೆ ಸಿಗಬೇಕು ಅಥವಾ ಅಷ್ಟೇ ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ನಿಮಗೆ ಸದ್ಯಕ್ಕೆ ನಿಮ್ಮ ಬೇಸಿಕ್ ನೀಡನ್ನ ನೀವು ಗಮನಿಸಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ಥರ. ಅದೇ ಥರ ನೀವು ಒಂದು ಹಂತಕ್ಕೆ ಬಂದ ಮೇಲೆ ನಿಮ್ಮ ಉಳಿತಾಯವನ್ನು ಮಾಡಿಕೊಂಡು ಆಮೇಲೆ ನೀವೊಂದು ಪ್ಯಾಸಿವ್ ಇನ್ಕಮ್ ಬರೋ ಥರ ಮಾಡಿಕೊಂಡು ಅದಾದಮೇಲೆ ನೀವು ನಿಮ್ಮ ಪ್ಯಾಷನ್ಗೆ ವರ್ಕ್ ಮಾಡಬೇಕು. ಇದು ನಿಮಗೆ ನೆನಪಿರಲಿ. ಎಲ್ಲೋ ಕೆಲವ್ರಿಗೆ ಮಾತ್ರ ಅವರ ಪ್ಯಾಷನ್ನಲ್ಲೇ ದುಡ್ಡು ಮಾಡುವಂಥ ಅವಕಾಶಗಳು ಸಿಗುತ್ತೆ, ಆಯಿತಾ? ಹಾಗೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲನೂ ಇರುತ್ತೆ. ಬಟ್ ನೀವು ಕೂಡ ನಿಮ್ಮ ಪ್ಯಾಷನ್ನಲ್ಲೇ ಸಾಧನೆ ಮಾಡಬಹುದು, ಇಲ್ಲ ಅಂತ ಅಲ್ಲ. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಕನಸಿನ ಬೆನ್ನು ಹತ್ತಬೇಕು ಅಂತ ಅಂದರೆ ಇದೇ ಕ್ಷಣದಲ್ಲಿ ಬೆನ್ನು ಹತ್ಬಿಡಬೇಕು ಅಂತ ಅಲ್ಲ, ಅದಕ್ಕೂ ಸಮಯ ಸಂದರ್ಭಗಳು ಇರುತ್ತೆ. ಓದು ಮುಗಿತಾ ಇದ್ದಂಗೆ ನಮ್ಮ ಕನಸಿನ ಬೆನ್ನೇರಿ ಹೋಗುವ ಸೌಕರ್ಯ ಅಥವಾ ಸ್ವಾತಂತ್ರ್ಯ ಜೀವನದಲ್ಲಿ ಕೆಲವರಿಗೆ ಮಾತ್ರ ಸಿಕ್ಕಿರುತ್ತೆ, ಎಲ್ರಿಗೂ ಅದು ಸಿಕ್ಕಿರಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಅದಕ್ಕೆ ಸಮಯ ಕೊಟ್ಟರೆ ಆ ಕನಸನ್ನು ನೀವು ಕೂಡ ನನಸು ಮಾಡ್ಕೊಳ್ಬೋದು. ಯಾಕಂದರೆ ಇದು ಎಲ್ಲರಿಗೂ ಸಾಧ್ಯ ಆಗುತ್ತೆ. ಅಂತಹ ಕಾಲ ಎಲ್ರಿಗೂ ಬಂದೇ ಬರುತ್ತೆ. ನೀವು ಕರೆಕ್ಟಾಗಿ ಗುರುತಿಸ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ನೀವು ಮಾಡ್ಕೊಂಡಿರಬೇಕು. ಇರೋದು ಒಂದೇ ಲೈಫು, ಅದರಲ್ಲಿ ನಮಗಿಷ್ಟವಾದದ್ದನ್ನೇ ಮಾಡಬೇಕು. ಆದರೆ ಅದಕ್ಕೂ ಮುನ್ನ ಪ್ರಾಕ್ಟಿಕಲ್ ಆಗು ಕೂಡ ಯೋಚನೆ ಮಾಡಬೇಕು. ಯೋಚಿಸುವುದು ಬರೀ ಹೃದಯದಿಂದ ಮಾತ್ರ ಅಲ್ಲ, ಮೆದುಳಿಂದ ಕೂಡ ಯೋಚನೆ ಮಾಡಬೇಕು. ಇದೇ ಪ್ರಾಕ್ಟಿಕಲ್ ಥಿಂಕಿಂಗ್. ಅಂದರೆ ನನ್ನ ಹಾರ್ಟ್ ಹೇಳ್ತು, ನನ್ನ ಹಾರ್ಟ್ ಹೇಳ್ತಾ ಇದೆ, ನನ್ನ ಮನ್ಸಿಗೆ ಏನು ಇಷ್ಟ ಅದನ್ನು ಮಾಡಬೇಕು ಅನ್ನೋದಕ್ಕಿಂತ ಸ್ವಲ್ಪ ಬ್ರೈನು ಏನು ಹೇಳುತ್ತೆ ಕೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹಾರ್ಟ್ ಹೇಳ್ತು ನನ್ನ ಕಸಿನ್ ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡೋಣ ಅಂತ.
ಸೊ ನನ್ನ ಹಾರ್ಟ್ ಹೇಳ್ತು ಅವರ ಲೈಫ್ಗೆ ನಾನು ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಹೇಳಿ ಕಂಪ್ಲೀಟ್ಲಿ ನನ್ನ ಲೈಫಲ್ಲಿ ಅವ್ರ ಲೈಫಲ್ಲಿ ನಂದು ಒಂದು ಅಂತ ತಗೊಂಡು ಸಹಾಯ ಮಾಡಿಬಿಡ್ತು ನನ್ನ ಹೃದಯ. ಆ ಟೈಮಲ್ಲಿ ನನ್ನ ಬ್ರೈನ್ ಹೇಳ್ತಾ ಇರುತ್ತೆ, ನೋಡು ನಿನಗೆ ರಿಸ್ಕ್ ಆಗುತ್ತೆ, ಯೋಚನೆ ಮಾಡು, ಬೇಡ, ಫಸ್ಟ್ ನಿನ್ನ ನೋಡ್ಕೊ, ಆಮೇಲೆ ನೀನು ಅವ್ರಿಗೆ ಮಾಡುವಂತೆ, ನೀನು ಕರೆಕ್ಟಾಗಿ ಸೆಕ್ಯೂರ್ ಆಗಿದ್ದರೆ ಈ ಥರ ನೀನು ತುಂಬ ಜನಕ್ಕೆ ಮಾಡ್ಬೋದು, ಇಲ್ಲೇನಾದರೂ ನೀನು ಒಂದು ಬೌಂಡ್ರಿ ಹಾಕೋ, ಈ ರೀತಿ ನನ್ನ ಬ್ರೈನ್ ಹೇಳ್ತಾನೆ ಇರುತ್ತೆ. ನಾನೇನು ಮಾಡ್ತೀನಿ, ನೋಡು ಎಷ್ಟು ಮೆಟಲಿಸ್ಟಾಗಿ ಯೋಚನೆ ಮಾಡ್ತಾ ಇದೆಯಾ, ಸಂಬಂಧಕ್ಕೆ ಬೆಲೆನೇ ಇಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಬ್ರೈನ್ನ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ನನ್ನ ಹಾರ್ಟ್ ಹೇಳ್ತಾ ಇದೆ ನಾನು ಸಹಾಯ ಮಾಡ್ತೀನಿ ಅಂತ ಹೋಗಿ ಸಿಗಾಕೊಂಡಿರೋರು ತುಂಬ ಜನ ಇದ್ದಾರೆ. ಸಫರ್ ಆಗ್ತಿರೋರು ತುಂಬ ಜನ ಇದ್ದಾರೆ, ಇನ್ನೂ ಪೇನಲ್ಲಿರೋರು ತುಂಬ ಜನ ಇದ್ದಾರೆ. ಸೊ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ದಿದ್ರೆ ಈ ಒಂದು ಸಮಸ್ಯೆಗಳನ್ನು ನಾವು ಮುಂದೆ ಲೈಫಲ್ಲಿ ಬರ್ಸ್ಕೊಳ್ಳಲ್ಲ. ಇವತ್ತಿಂದ ಆದರೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಣ. ಹಾರ್ಟ್ ಹೇಳ್ತಾ ಇದೆಯಾ, ಬ್ರೈನು ಹೇಳ್ತಾ ಇರುತ್ತೆ, ಎರಡರೂ ಮಾತು ಕೇಳಿಸ್ಕೊಳ್ಳಿ. ಅದು ಪ್ರೀತಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಹಾರ್ಟ್ ಆ್ಯಂಡ್ ಬ್ರೈನ್ ಎರಡರ ಮಾತನ್ನು ಕೂಡ ನಾವು ಕೇಳಿದ್ರೆ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಲೈಫಲ್ಲಿ ನನ್ನ ಫ್ಯಾಮಿಲಿಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಅಂದರೆ, ನನ್ನ ಅಣ್ಣ ನಮ್ಮ ಅಣ್ಣ ಒಂದು ಡಿಸಿಷನ್ ನಿರ್ಧಾರ ತೊಗೊಂಡ. ಅವನಿಗೆ ಜಾಬ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಅವನು ಬಿಸ್ನೆಸ್ ಮಾಡಬೇಕು ಅಂತ ಅವನಿಗೆ ತುಂಬ ಸ್ಟ್ರಾಂಗ್ ಆಗಿದೆ, ನಾನೇನಾದ್ರು ಬಿಸ್ನೆಸ್ಸೇ ಮಾಡಬೇಕು ಅಂತ. ಅವನೇನು ಮಾಡ್ದ, 2019 ಮಧ್ಯದಲ್ಲಿ ಡಿಸಿಷನ್ ತೊಗೊಂಡು ಜಾಬ್ ಕ್ವಿಟ್ ಮಾಡಿಬಿಟ್ಟ. ಜಾಬಲ್ಲಿ 1 ಲಕ್ಷ ಇನ್ಕಮ್ ಇತ್ತು, ಸಡನ್ನಾಗಿ ಅದನ್ನು ಅವನು ಸ್ಟಾಪ್ ಮಾಡಿಬಿಟ್ಟ. ಮನೆಯಲ್ಲಿ ಅವನ ಮೇಲೆ ಡಿಪೆಂಡ್ ಆಗಿದ್ದರು. ಅವನೇನು ಮಾಡ್ದ, ನಾನು ಜಾಬ್ ಬಿಟ್ಬಿಟ್ಟೆ, ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಊರಲ್ಲಿ ಇಟ್ಕೆ ಫ್ಯಾಕ್ಟ್ರಿನ ಮಾಡ್ಕೊಳ್ಳೋಕ್ಕೆ ಹೋದ, ಫಿಶ್ ಪಾಂಡ್ನ ಮಾಡ್ತೀನಿ ಅಂತ ಹೋದ. ಅದೇ ಟೈಮಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. ಸೊ ಆಟೋಮೆಟಿಕ್ಕಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವನು ಅಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದ ಆ ಅಮೌಂಟು ಸಾಲ ಮಾಡಿ ಬೇರೆಯವ್ರ ಹತ್ರ ತೊಗೊಂಡು ಮಾಡಿದ್ದ. ಸಡನ್ನಾಗಿ ಬಿಸ್ನೆಸ್ ಫ್ಲಾಪ್ ಆಯಿತು, ಸಡನ್ನಾಗಿ ಇನ್ಕಮ್ ಸ್ಟಾಪ್ ಆಯಿತು, ಸಡನ್ನಾಗಿ ಮನೆಯ ಸಿಚುಯೇಷನ್ಸ್ ಬಹಳ ಡಿಫ್ರೆಂಟ್ ಆಗೋಯಿತು. ಸೊ ಈಗ ಮನಸ್ಸಿನ ಮಾತು ಕೇಳಿ ನನಗನ್ನಿಸ್ತಿದೆ ನಾನು ಮಾಡ್ತೀನಿ ಅಂತ ಹೋಗಿ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಸಫರ್ ಆದರು ಅಲ್ವಾ. ಇದು ನನ್ನ ಮನೆ ಕತೆ. ಬಟ್ ಈಗ ನನ್ನ ಅಣ್ಣ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಬಂದು ಮತ್ತೆ ಅವನ ಜಾಬಿಗೆ ಸೇರಿಕೊಂಡು ಅದೇ ಇನ್ಕಮ್ನ ಮತ್ತೆ ಈಗ ತೊಗೊಳ್ತಾ ಇದ್ದಾನೆ. ಆ್ಯಂಡ್ ಈಗ ಅವನು ಪ್ರಾಪರಾಗಿ ಅವನು ಮುಂದೆ ಮಾಡುವಂಥ ಬಿಸ್ನೆಸ್ಗೆ ಸಮಯ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಬಿಸ್ನೆಸ್ ಮಾಡ್ತೀನಿ ಅನ್ನೋದೇ ಅವನ ತಲೆಯಲ್ಲಿದೆ. ಆದರೆ ಅವನೆಲ್ಲೂ ಅವನ ಪ್ಯಾಷನ್ನ ಬಿಟ್ಕೊಟ್ಟಿಲ್ಲ. ಬಟ್ ಅದಕ್ಕೆ ಬೇಕಾಗಿರೋದು ಈಗ ಅಟ್ ಪ್ರೆಸೆಂಟ್ ನನ್ನ ಫ್ಯಾಮಿಲಿ, ನನ್ನ ಮಗು, ನನ್ನ ವೈಫ್ ಅನ್ನೋದು ಅವನಿಗೆ ಗೊತ್ತಾಗಿದೆ. ಸೊ ನಮ್ಮ ಅಣ್ಣನ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಎಷ್ಟೋ ಕುಟುಂಬಗಳಲ್ಲಿ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ತಂದೆ ಆಗಿರ್ಬೋದು, ಈ ಥರ ಯಾರೋ ಹೇಳಿದ್ರು ಅಂತ ಎಮೋಷ್ನಲ್ ಡಿಸಿಷನ್ಸ್ನ ತೊಗೊಂಡ್ಬಿಟ್ಟು ನಿಮ್ಮ ಲೈಫ್ ಆ್ಯಂಡ್ ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೊಬೇಡಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅದ್ರ ಬ್ಯಾಕ್ ಎಂಡಲ್ಲಿ ನಿಮಗೆಲ್ಲನೂ ಪ್ರಿಪ್ರೇಷನ್ ಇದೆಯಾ ನೋಡಿ, ಆ್ಯಂಡ್ ನಿಮಗೆ ಪ್ರೊಟೆಕ್ಷನ್ ಇದೆಯಾ ನೋಡಿ, ನಿಮ್ಮಿಂದ ಯಾರಿಗೂ ತೊಂದರೆ ಆಗಲ್ವಾ ನೋಡಿ. ಆಗ ನೀವು ನಿಮ್ಮ ಕನಸಿನ ಕಡೆಗೆ, ನಿಮ್ಮ ಪ್ಯಾಷನ್ ಕಡೆಗೆ ಕೆಲಸ ಮಾಡಿ. ಥ್ಯಾಂಕ್ ಯು.